ಹ್ಞೂ ಹೌದು ಮಾರ, ನೀವು ಹೇಳೋ ಸುಳ್ಳೇನಲ್ಲ. ನಂಗೂ ಗೊತ್ತಾಗ್ತದೆ, ಆದರೆ ಎಂತ ಮಾಡೋದು ಹೇಳಿ. ಹಿಂಗಿದ ಎಲ್ಲ ಬಂದಾಗ ಬಿಡೋಕ್ಕಾಗ್ತದೆ. ಈಗ ಒಂದು ಪಕ್ಷ ಮದುವೆ ಹಬ್ಬ ಆದರೂ ಹ್ಞೂ ಹೌದು, ಹೋಗದೆ ಇದ್ರೆ ಆಗ್ತದೆ ಅಂತ. ಸ್ವಂತ ಸೋದ್ರ ಮಾವ, ತಾಯಿ ಬೆನ್ನಲ್ಲಿ ಬಿದ್ದಣ್ಣ, ಹೋಗದೆ ಇದ್ರೆ ಹೆಂಗೆ ನೋಡೋಣ ಹೇಳಿ. ಹೋಗಿ ಮತ್ತೆ ಅಲ್ಲೆಲ್ಲ ಬಿಡಲೇ ಇಲ್ಲ. ಯಾವುದೊಂದಕ್ಕೂ ನೀನು ಬರಲ್ಲ, ನೀನೇ ಸೈಯೆಲ್ಲ ರಾಜಕೀಯದ ಕೆಲಸ ಮಾಡವ, 2 ದಿನ ಇದ್ದೋಗು ಮರಯ್ಯ ಅಂತ ಹೇಳಿ ಒತ್ತಂಕೆ ಮಾಡೋಕೆ ಹಾಕಿಂಡ್ರೆ ಹಂಗಾಗಿ ಅದಾರೆ. ಈಗ ಆ ಕಡೆ ಎಲ್ಲ ದಿವಸಕ್ಕೆ ಅಂಥದ ಒಂದು ಇದು ಮಾಡ್ತಾರಂತೆ, ಅದನ್ನು ಪೂರೈಸ್ಕೊಂಡು ಬರ್ತಾರೆ. ಬಂದು ಕೂಡಲೇನು ನಿಮ್ಮನೆಗೆ ಬರ್ತಾರೆ ಅಂತ ನಾನು ಹೇಳಲ್ಲ ಮರ, ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ಈಗ ನೋಡಿ ಅಲ್ಲಿ ಪಾಪಣ್ಣವ್ರ ಮನೆದು ಅರ್ಧಕ್ಕೆ ಬಿಟ್ಟು ಅನಿಲರ ಮನೆದು ಹೊಡಿಯೋಕ್ಕೆ ಅಂತ ಹೋಗಿದ್ದ. ಇಲ್ಲಿ ಇತ್ಲಾಗೆ ಮೀನಾಕ್ಷಿ ಮಗ ಗಂಡ ಅಂತ ದಿನ ಬೆಳಗಾದ್ರೂ ಬಂದು ಹೋಗ್ತಾ ಇದ್ದಾರೆ. ಈಗ ಹತಾರೆಲ್ಲ ಅವ್ರ ಮನೆಯಲ್ಲೇ ಅದೇ. ಮೊನ್ನೆ ಈಗ ಹಂಗೆ ಒಂದು ಸ್ವಲ್ಪ ಹೊಡೆದು ಆತಿತ್ತು ನೋಡಿ, ಮಳೆ ಬಂದು ಹಳ್ಳ ದಾಟಕ್ಕಾಗದೆ. ಅಯ್ಯೋ ದೇವ್ರೆ, ನಾವೆಲ್ಲ ಒಂದು ಹೆದರಿ ಮಾಡಿದ್ದು ಅಂದ್ರೆ ಅವತ್ತು ಅಷ್ಟು ಇಷ್ಟ ಅಲ್ಲ. ಈಗ ಅವೆರಡು ಮನೆ ಪೂರೈಸ್ಕೊಂಡೆ ಸೈ. ಒಂದು 2-3 ದಿನ ನೋಡಿ, ಇಷ್ಟು ದಿವಸನೇ ಆಗ್ಯದಂತೆ. ಒಂದು 2-3 ದಿನ ಸುಧಾರಿಸ್ಕೇಳಿ, ಇಲ್ದಿದ್ರೆ ನೀವು ಯಾರ್ದಾರು ಹೊಡ್ಸೋದಾರು ಹೊಡಿಸಿ, ನಮಗೇನು ಬೇಜಾರಿಲ್ಲ ಮರ. ಸುಮ್ಮನೆ ನಾವು ಏನೋ ಒಂದೊಂದು ದಿವ್ಸಕ್ಕೆ ಇದು ಮಾಡೋರು, ನೀವು ಹಂಗೆ ಒಂದು ವರ್ಷದ ಬೆಳೆ ಕಳ್ಕೊಳಕ್ಕಾಗಲ್ಲ. ಈಗೇನು ಗಲ್ಲಿಗೊಬ್ರೊಬ್ರು ಜನ ಸಿಗ್ತಾರೆ ಮರ, ಔಷಧಿ ಹೊಡಿಯೋರು. ಯಾರು ಹೊಡಿಯೋರಿದ್ರು ಹೊಡಿಸಿ ನೀವು. ಅಮ್ಮ ಎಂತ ಗೊತ್ತಾ, ಓ ಹುಡುಗ ಇಲ್ಲೇ ಅದಾನೆ. ಅಲ್ಲ ಪುಟ್ಟ, ನಿನ್ನ ಅಪ್ಪ ಮನೆ ಒಳಗೆ ಅದರನ? ಇಲ್ಲ, ಎಲ್ಲಿಗೆ ಹೋಗ್ಯಾನೆ? ಅಜ್ಜನ ಮನೆಗೆ ಹೋಗ್ಯಾರೆ. ಓ ಹೌದನ, ಹಂಗಾರೆ ಇಲ್ಲದೆ ಇದ್ದಿದ್ದೆ ಹೌದು. ಎಂತ ಮಾಡೋದು ಮರತೆ? ಅಲ್ಲ, ಹಂಗಾರೆ ಇಲ್ಲದೆ ಇದ್ದಿದ್ದು ಹೌದು ಅಂದ್ರೆ ನಾ ಇಷ್ಟೊತ್ತು ಹೇಳಿದೆ ಅಂತ ಕೇಳ್ತೆ ನಿಮಗೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ, ಹುಡುಗನ ಹತ್ರ ಕೇಳಿ ಆಮೇಲೆ ಹೌದು ಅಂತ ತಿಳ್ಕೊಬೇಕಾ? ಅಲ್ಲ, ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ, ನಿಮ್ಮದು ಹಿಂಗೆ ತೊಂದರೆ ಅಂಥೇಳಿ ಸುಳ್ಳು ಹೇಳ್ತೀನಂದ್ರೆ ನಾನೇನಾರು ಮನೆ ಒಳಗೆ ಇಟ್ಕೊಂಡ ಕೋಳಿ ಹೇಟನಾ ಗುಡಲ್ಲಿ ಕೌಚ್ ಹಾಕಕ್ಕೆ? ಹಂಗೆ ಬೈಲ್ ಹೊಲ್ಟ್ರೆ ಗೊತ್ತಾಗಲ್ಲ ನಿಮಗುವ? ಅಬ್ಬಗ ಇಲ್ಲಿ ಹೊಲ್ಟ್ರೆ ಗೊತ್ತಾಗ್ತದ ಬಿಡ್ತದ. ನಾನು ಎಂತಕ್ಕೆ ಸುಳ್ಳು ಹೇಳ್ತೀನಿ ರೀ ನಿಮ್ಮ ಹತ್ರ? ಮನೆ ಒಳಗೆ ಇದ್ದಂತೆ ಇಲ್ಲ ಅಂಥೇಳಿ ಹೆದರಿಕೇನ್ರಿ ನಂಗೇನಾರು? ನಾನೇನು ಸಾಲ ತಂದಿನ ನಿಮ್ಮ ಮನೇಲೆ? ಮಾತಾಡ್ತಿರಲ್ಲ, ಅಷ್ಟು ಒಳ್ಳೆ ತಂದಲ್ಲಿ ಹೇಳ್ತಿದ್ದೀನಿ, ಮತ್ತು ಹುಡುಗನ ಹತ್ರ ಕೇಳ್ಕೊಂಡು ಹಂಗಾರು ಹೌದು ನಾವು ಹೇಳ್ದಿದ್ರೆ ಅದು ಸುಳ್ಳು ಅಂತನಾ? ಅಲ್ಲ ಮರತೆ, ಎಂತ ನಾನು ಹೇಳ್ಬಾರ್ದೆ ಅಂತ ಹೇಳದ್ನೆ? ಈಗ ಮೈ ಮೇಲೆ ಬತ್ತೀಯಲ್ಲ ಮರತೆ, ಅದನ್ನ ಇಲ್ಲ ಅಂತ ಕೇಳದ್ನಪ್ಪ, ಅದರಲ್ಲೊಂದು ಏನಾತೀಗ? ಅದನ್ನೇ ನಾನು ಹೇಳಿದ್ದು, ಇಲ್ಲ ಅಂತ ನಾ ಹೇಳಿದ್ನಲ್ಲ. ಮತ್ತೊಂದು ಸರಿ ಎಂತಕ್ಕೆ ಅವನ ಹತ್ರ ಕೇಳೋದು ಅಂತ. ಬೇಡ ಮಾರ, ಜಾಸ್ತಿ ಮಾತೇನು ಬೇಡ. ಈಗ ಇವರಿಗೆ ಇನ್ನೊಂದು 3-4 ದಿನ ಬರೋಕ್ಕಾಗಲ್ಲ. ಆದರೆ ಇವ್ರ ಹತ್ರ ಹೊಡಿಸಿ, ಇಲ್ದಿದ್ರೆ ಬೇರೆ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಹೊಡಿಸಿ. ಅಯ್ಯೋ, ನೀನು ಹೇಳೋದು ನೋಡಿದ್ರೆ ಏನು ಪುಕ್ಷಟೆ ಬಂದು ಹೊಡ್ಕೊಡ್ತಾನೆ ಅನ್ಬೇಕು. ನಾವೇನು ದುಡ್ಡು ಕೊಡಲ್ಲನೆ, ಕಲ್ಲಳ್ಳ ಅದೇನಾರ? ಆಡ್ತೀಯ ಮರತಿ ಏನು? ನೀವು ದುಡ್ಡೇ ಕೊಡೋದು, ಕಲ್ಲಳ್ಳಲ್ಲ. ಇವ್ರು ಬಂದು ಮಾಡಿಕೊಡೋದು ಅಲ್ಲಿ ಕೆಲಸ. ಆಟ ಆಡಿ ಬರೋಲ್ಲ. ನಿಮ್ಮನೇಲಿ ಕೆಲಸ ಮಾಡ್ತಾರೆ, ದುಡ್ಡು ಕೊಡ್ತೀರಿ, ಸುಮ್ಮನೆ ಕೊಡ್ತೀರಾ? ಸೈ ಬಿಡು, ನಿನ್ನ ಹತ್ರ ಎಂಥ ಮಾತು. ನಾಗಪ್ಪ ಬರಲಿ, ಅವನ ಹತ್ರ ಮಾತಾಡ್ತೀನಿ. ಬೊತ್ತ ಒಂದು ಮಾತು ಕಲ್ತೀಯ ಏನು? 4 ಕಾಸು ಆಗ್ಯದೇನೋ ಹಂಗಾಗಿ ಇಷ್ಟು ಹಂಬಾಕು. ನೋಡಿ, ಮಾತು ಎಲ್ಲಿಂದ ಎಲ್ಲಿಗೂ ಹೋಗ್ತಾದೆ. 4 ಕಾಸಾರು ಆಗಲಿ 16 ಕಾಸಾರು ಆಗಲಿ, ಅದು ನಾನು ಬೆಗರು ಸುರಿಸಿ ದುಡ್ದಿದ್ದು, ಯಾವನ್ ಮಂಡೆ ಬಡ ಸಂಪಾದನೆ ಮಾಡಿದ್ದಲ್ಲ. ನಡಿಯ ಒಳಗೆ ನಡಿಯ. ನೀನು ಯಾರಲ್ಲಿ ಮಧ್ಯದಲ್ಲಿ ಬರೋಕ್ಕೆ ಹೇಳಿದ್ರಾ? ಅಯ್ಯೋ ಅಮ್ಮನಯ್ಯ ಅಂತನೂ ಕೇಳಕ್ಕೆ ಬಂದೆ, ಅದು ಮರ್ತೇ ಹೋತು. ಅಲ್ಲ ಅಮ್ಮ, ಯಾರು ಬಂದರು ಒಳಗೆ ಕರಿಬೇಕು, ಕಾಫಿ ಕೊಡಬೇಕು ಅಂತೇಳೆಲ್ಲ ಹೇಳ್ತಿದ್ದೆ, ಅವ್ರನ್ನ ಕರೀಲೇ ಇಲ್ಲಲ್ಲ, ಹೋದ್ರಲ್ಲ ಹಂಗೆಯಾ? ಸುಮ್ಮನೆ ನಡಿಯ ಒಳಗೆ. ಯಾರನ್ನು ಕರಿಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತು ನನಗೆ. ನಿಂಗೆ ಬೇಡ ಅವೆಲ್ಲ, ಅದಕ್ಕೆ ಪ್ರಸಂಗ ಹಾಕಿದೆ ಅಂತಾರಾದ್ರೆ ನಿಂಗೆ ಹೇಳಿದ ಜ್ಞಾನ ಇರ್ತಿರ್ಲ ನಿಂಗೆ. ಓ, ನೀನು ಇವತ್ತೇ ಬಂದನ? ಎಂತ ಈಗ ಇಲ್ಲ ಅಲ್ಲಿ ಅವ ಬರ್ಲಂತಿನ್ನು ಮನೆಗೆ. ಹಿಂಗೆ ಮನೆ ಬಾಗ್ಲಿಗೆ ಜನ ಬರೋಕ್ಕೆ ಹೋಗಿ ಅವಕ್ಕಷ್ಟು ಹಂಬಾಕು.
ಇನ್ನು 2-3 ದಿನ ತಡಾತದೆ ಅಂತಪ್ಪ. ಹತಾರೆಲ್ಲ ನಿಮ್ಮನೇಲೇ ಅಂಥೌದಾ? ಹಾಂ, ದೋಟಿ ಮತ್ತು ಇದೆಲ್ಲ ನಮ್ಮನೆಯಲ್ಲೇ ಅದೇ. ಅವತ್ತು ಹಳ್ಳ ದಾಟಕ್ಕಾಗದೆ ಈ ಕಡೆಯಿಂದ ಹೋಗೋಣ ಅಂತ ಬಂದಿದ್ರು ಅನಿಲಣ್ಣನ ಮನೆಗೆ ಹೋಗೋಕ್ಕಾಗಿ. ಮತ್ತು ಮಳೆ ಜಾಸ್ತಿ ಆಯ್ತು ಅಂತ ಸ್ವಲ್ಪ ಹೊತ್ತು ಕೂತರು. ಅಷ್ಟೊತ್ತಿಗೆ ಮತ್ತು ಅವರು ಮಾವನ ಯಾರೋ ತೀರ್ಕೊಂಡರೆ ಅಂಥೇಳಿ ಸುದ್ದಿ ಬಂತಲ್ಲ, ಹಂಗೆ ಹೋದರು. ನಮ್ಮನೆದು ಔಷಧಿ ಹೊಡೆದ ಆಗಲ್ಲ ಇನ್ನು. ಚೋಟು ದನಿ ಕೇಳ್ದಂಗೆ ಆಗ್ತದಲ್ಲ. ಹ್ಞೂ ಅದನೀಗ ಹೇಳ್ತು ಹಂಗೆಯ. ಆದರೂ ನೋಡು, ನೀನು ಹೇಳ್ತೀಯಲ್ಲ ಹಿಂಗಿದು ಅನಿವಾರ್ಯ ಅನ್ನಷ್ಟೊತ್ತಿಗೆ ಊರ ಕಡೆ ಬರ್ಬೇಕ ಬೇಡ? ಈಗ ತೋಟ ಇದು ಮಾಡ್ಕೊಂಡವರೆಲ್ಲ ಎಂತ ಮಾಡ್ಬೇಕು? ಹಿಂಗೆ ಆಗಲ್ಲ ಅಂತ ಕಂಡ್ರೆ ಫಸ್ಟ್ ಹೇಳ್ಬೇಕು, ಬೇರೆ ಯಾರನ್ನಾರು ನೋಡಿ ಕೇಳಿ ಅಂತ. ಈಗ ಹೇಳ್ತಾ ಇದೆ ಅದೊಬ್ಳು, ಬೇರೆ ಯಾರನ್ನಾರು ನೋಡಿ ಕೇಳಿ ನಮ್ಗಾಗಲ್ಲ ಅಂತ. ಹೌದಾ? ಎಂತ ಅಂತ ನನಗೂ ಗೊತ್ತಿಲ್ಲ ಮಾರ್ರ ಸರಿಯಾಗಿ. ಅದಕ್ಕೆ ಹೇಳಿದ್ರು, ಅಪ್ಪ ಹೋಗಿ ಕೇಳ್ಕಿ ಬಾ ಅಂತ ಹೇಳಿದ್ರು, ಹಂಗಾಗಿ ಬಂದೆ. ಹಂಗಾರೆ ಹೋಗೋದೇ ಬೇಡ ಏನೋ? ಬರಲ್ಲ ಅಲ್ಲ ನಾಗಪ್ಪಣ್ಣ? ಇಲ್ಲ, ನಾಗಪ್ಪ ಬರಲ್ಲ. ಅವನ ಹೆಂಡತಿ ಹತ್ರ ಬೇಕಾದ್ರೆ ಮಾತಾಡ್ಕೊಂಡು ಹೋಗೋದಾರು ಹೋಗು. ಬೇಡ, ಅವ್ರು ಬರಲ್ಲ ಅಂದಮೇಲೆ ಮತ್ತೆ ಇವ್ರ ಹತ್ರ ಮಾತಾಡಿ ಅಂತ ಮಾಡೋ? ಸುಮ್ಮನೆ ಅವರು ಈ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ ಏನೋ ಪಾಪ, ನನ್ನಿಂದ ತೊಂದರೆ ಆಗೋದು ಯಾಕೆ? ಯಾರು ಚೋಟು ನನ್ನ? ಬಾರ ಒಳಗೆ ಬಾ. ಅಲ್ಲಿ ಬಂದು ಹಂಗೆ ಹೋತಿದ್ದೀಯಲ್ಲ, ಒಳಗೆ ಬಾರ. ಅಪರೂಪಕ್ಕೊಂದ್ಸರಿ ಬತ್ತಿ ಒಂದೊಟ್ಟು ಕಾಫಿ ಕುಡ್ಕೊಂಡು ಹೋಗ್ಬೋದು, ಬಾ. ಒಡ್ಡಿಲ್ಲ ಮರೆಯ, ನಿಂದೆ ದೆಸ ತಿರುಗಿದೆ. ಒಳಗೆ ಕಾಪಿ ಕೊಡ್ತಾ ಇದೆ. ಎದುರೆ ಹೋತಿದ್ರು ಒಂದೊಂದ್ಸತಿ ಕರಿಯಲ್ಲ. ಥೋ ಮಾರ, ನೀವೊಬ್ರು ನನಗೆ ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಅಪ್ಪ ಅಮ್ಮ ಇಬ್ಬರು ಬೇಗ ಬಾ ಅಂತ ಹೇಳ್ಯಾರೆ. ಚೋಟ, ಅಲ್ಲಿ ಬಂದು ಹಂಗೆ ಹೋತಿದ್ದೀಯಲ್ಲ, ಬಾರ. ಹಾಂ ಪ್ರೇಮಕ್ಕ, ಮತ್ತೆ ನಾಗಪ್ಪಣ್ಣ ಇಲ್ಲ ಅಂತ ಹೇಳಿದ್ರಲ್ಲ ಇವರು, ಅದಕ್ಕೆ ವಾಪಸ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೆ. ಹೋಗ್ಬೋದು, ಬಾ. ಹೋಗ ಕರಿತಾ ಇದೆ ಎಷ್ಟು ರೀತಿ. ಅಮ್ಮ ಯಾರ? ನಿಂಗೆ ಅಂತಕ? ಆ ಪಾರ್ಪತಿ ಎಲ್ಲ ನಿಂಗೆ ಅಂತಕ್ಕೆ? ಹೋಗಿ ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕೇಳ. ನಾಗಪ್ಪಣ್ಣ ಇಲ್ಲಂತೆ, ಹೌದಾ ಪ್ರೇಮಕ್ಕ? ಹ್ಞೂನ ಚೋಟ, ಇವರಿಲ್ಲ. ನೀನು ಹಾಗೆ ಮಾತಾಡ್ತೀಯಲ್ಲ. ಈಗ ಒಬ್ರಿಗೆ ಸಮ ಬಲಿ ಬಿಡಿಸಿ ಕಳ್ಸೀನಿ, ಅದಕ್ಕೆ ಮನೆಯೊಳಗೆ ಇದ್ದರೆ ಆದರೆ ಅಂತ ಹೇಳೋಕ್ಕೇನೋ ನನಗೆ. ಕೂತ್ಕ ಬಾ. ಅಲ್ಲ, ಅಮ್ಮ ಬೇಗ ಬರೋಕ್ಕೆ ಹೇಳಿದೆ ಪ್ರೇಮಕ್ಕ. ಹೋಗ್ತೀನಿ ನಾನು. ಎಂಥರು ಹೇಳಬೇಕಿತ್ತಾ? ಮತ್ತೆಂತ ಅಲ್ಲ ಚೋಟ, ಮೊನ್ನೆ ಎಂತಕ್ಕೆ ಇವರು ಅನಿಲರ ಮನೆಗೆ ಎಂತಕ್ಕೆ ಹೋಗ್ಲಾ? ಸತ್ಯ ಹೇಳ. ಹಾದಿ ಮೇಲೆಲ್ಲರೂ ಸಿಕ್ಕಿ ನಿನ್ನ ಅಪ್ಪ ನಿಮ್ಮನೆಗೆ ಕರ್ಕೊಂಡು ಹೋಗಿದ್ದ ಅಲ್ಲ, ಇವರೇ ಬಂದಿದ್ದ? ಅಯ್ಯೋ ಪ್ರೇಮಕ್ಕ, ನಿಮ್ಗೆ ಯಾಕೆ ಈ ಥರ ಡೌಟ್ ಬಂತು? ನಿಜವಾಗ್ಲೂ ಅವ್ರನ್ನ ಕರ್ಕೊಂಡು ಹೋಗಿದ್ದು ನಾನು. ನಮ್ಮ ಅಪ್ಪಗೆ ಗೊತ್ತೇ ಇಲ್ಲ. ಮನೆಗೆ ಹೋದ್ಮೇಲೆ ಗೊತ್ತು ನಾಗಪ್ಪಣ್ಣ ಬಂದಾರೆ ಅಂತ. ಯೋ ದೇವ್ರೆ, ನಿಮ್ಗೆ ಇದು ಮಾತ್ರ ಗೊತ್ತಿಲ್ಲೇನೋ? ಅವರು ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹಳ್ಳ ದಾಟ್ತೀನಿ ಅಂತಲೇ ಕೂತಿದ್ರು. ನಾನೇ ಬೇಡ ಅಂತ ಬಲವಂತ ಮಾಡಿ ಕರ್ಕೊಂಡೋಗಿದ್ದು. ನಿಜವಾಗ್ಲೂ ನಮ್ಮನೆ ಔಷಧಿ ಹೊಡ್ಸೋಕ್ಕೆ ಅಂತ ಅಲ್ಲ. ಅವ್ರು ಆ ಥರ ಇದು ನೀರು ಹರಿತಾ ಇದೆ, ದಾಟ್ತೀನಿ, ನಂಗೆ ಅಭ್ಯಾಸ ಇದೆ ಅಂತ ಹೋಗ್ತಾ ಇದ್ದಾರೆ. ಅದು ದೋಟಿ, ಒಂದು ಚೀಲ ಇವನ್ನೆಲ್ಲ ಹಿಡ್ಕೊಂಡು ದಾಟೋದು ಹೆಂಗೆ? ನಾನು ಕರ್ಕೊಂಡೋಗಿದ್ದಷ್ಟೇಯ. ನೀವು ಇದ್ರ ಮಟ್ಟಿಗೆ ನಮ್ಮ ಅಪ್ಪನ ಬಗ್ಗೆ ಏನೂ ತಿಳ್ಕೊಬೇಡಿ. ಅವ್ರಿಗೆ ಗೊತ್ತೇ ಇಲ್ಲ. ಹೌದಾನ? ಅಲ್ಲ ಮತ್ತೆಂತ ಅಲ್ಲ, ನಿಂಗೆ ಗೊತ್ತಲ್ಲ ಅವನಿಲ್ಲರ ಮನೇಲಿ ಪಾಪ ಭಾಳ ಇದಾಗ್ಯದಲ್ಲ. ಅವ್ರದ್ದು ಔಷಧಿ ಹೊಡ್ಕೊಂಡೇ ಈಗ ಬೇರೆ ಕಡೆ ಎಲ್ಲರೂ ಹೋಗ್ಬೇಕು ಅಂತ. ಈಗ ನಾಡ್ದು ಬಂದ್ರುವ ಅಲ್ಲಿಗೆ ಹೊಡ್ಕೊಂಡು ನಿಮ್ಮ ಮನೆಗೆ ಬರ್ತಾರೆ ಆತ. ಹತ್ತಾರು ನಿಮ್ಮ ಮನೇಲಿ ಅದೇ ಅಂಥೇಳಿ ನಿನ್ನ ಅಪ್ಪ ಕಡೆಗೆ ಎಲ್ಲರೂ ನಿಮ್ಮ ಮನೆದೇ ಹೊಡಿಲಿ ಅಂತ ಹೇಳ್ಗಿಳ್ಯಾರು. ಈಗ ಅವನಿಲ್ಲರ ಮನೆದು ಹೊಡಿಲ್ಲ, ಪಾಪಣ್ಣವ್ರ ಮನೆದು ಹೊಡಿಲ್ಲ. ಅದು ಹೊಡೆದು ಪೂರೈಸ್ಕೊಂಡು ನಿಮ್ಮ ಮನೆಗೆ ಬರ್ತಾರೆ ಆತ. ಹಾಂ ಅಡ್ಡಿಲ್ಲ, ಅದು ತೊಂದರೆ ಏನಿಲ್ಲ. ಇದು ಎಂತ ಗೊತ್ತಾ ಪ್ರೇಮಕ್ಕ, ಬೆಳಗ್ಗೆ ಪಾಪಣ್ಣಣ್ಣ ಗುಂಡಪ್ಪ ಮಾವ ನಂಗಲ್ಲಿ ಸಿಕ್ಕಿದ್ರು. ಮಾತಾಡ್ತಾ ಹೇಳಿದ್ರು, ಈಗ ಅನಿಲರ ಮನೆ ಔಷಧಿ ಒಂದು ನಾವೇ ಹೊಡೆದು ಪೂರೈಸ್ಬೋದೇ ಏನೋ ಅತ್ಲಾಗೆ. ಇನ್ನು ನಾಗಪ್ಪ ಬರೋದು ಎಷ್ಟು ದಿವಸ ಆಗ್ತದೇನೋ, ಅವ್ನು ಬರೋ ತನಕ ಕಾಯ್ತಾ ಕೂರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಭಾಳ ಮಳೆ ಇತ್ತಲ್ಲ, ಹಂಗಾಗಿ ಬೇಡ ನಾಳೆ ಹೊಡಿತೀವಿ ಅಂತಿದ್ರು. ನಂಗೆ ಗೊತ್ತಿಲ್ಲ, ನೀವು ಕೇಳಿ ನೋಡ್ಕೊಳ್ಳಿ. ಹೊಡಿತಾರೆ ಏನೋ ಬಹುಶಃ ಅವರು. ಓ ಹೌದನ? ಸಿಟ್ಕಿಟ್ ಮಾಡ್ಕೊಂಡ್ರ ಹೆಂಗೆ ಮರಯ್ಯ ಅವರು? ಇಲ್ಲ ಸಿಟ್ಟೇನು ಮಾಡ್ಕೊಂಡ್ಲಪ್ಪ. ಸಿಟ್ಟು ಯಾಕೆ ಮಾಡ್ಕೋತಾರೆ ಹೇಳಿ?
ನೀವು ಎಲ್ಲಿಗೆ ಹೋಗಿದ್ದು ಅಂತ ಗೊತ್ತಲ್ಲ ಅವರಿಗೆ. ಅಲ್ಲ ಗೊತ್ತು, ಆದರೂ ಹೆಂಗೆ ಹೇಳೋದು ಮಾರಯ್ಯ, ಇವ್ರು ಬೇರೆ ಹೇಳಿದ ಮಾತು ಕೇಳಲ ಹೋಗೋಣ ಬಲ್ಲಿ ಅಂದರೆ ಅವರೆಲ್ಲ ಒತ್ತಾಯ ಮಾಡಿದ್ರು ಅಂಥೇಳಿ ಅಲ್ಲೇ ಉಳ್ಕೊಂಡ್ರು. ಬರ್ಬೋದಿತ್ತು ಅಲ್ಲೇ ಅದಾನೆ ಅಂತ ಏನಾರು ತಿಳ್ಕೊಂಡ್ರೂ ನೋಡಿದೆ. ಪ್ರೇಮಕ್ಕ, ಪ್ರೇಮಕ್ಕ, ಬಿಳಿ ಧ್ವನಿ ಇದ್ದಂಗದಿಯಲ್ಲ. ಯಾರು? ಪ್ರೇಮಕ್ಕ, ನಾನು ಬೆಳ್ಳಿ. ಓ ಬೆಳ್ಳಿನೇ, ಬಾ ಒಳಗೆ ಬಾ, ಒಳಗೆ ಬಾರೆ. ಓ ದೇವರೇ, ಇಲ್ಲಿ ಕೂತಾನಲ್ಲಪ್ಪ, ನಾನು ಯಾಕಾರೂ ಬಂದೇನು, ನಾಳಿನಾರೂ ಬರ್ಬೋದಿತ್ತು. ದೇವ್ರೆ, ನೀನು ನನ್ನ ಪಾಲಿಗಿದ್ದೀಯ. ನಾ ಮನಸ್ಸಲ್ಲೂ ಎಣಿಸಿರ್ಲ ಇವತ್ತು ಬೆಳ್ಳಿ ನಂಗೆ ಸಿಗ್ತದೆ ಅಂತ. ಯಪ್ಪ, ಪ್ರೇಮಕ್ಕೆ ಕರೆದಿದ್ದು ಕಾತು. ಎಲ್ಲಾರು ಹಾಗೆ ಹೋಗಿದ್ರೆ ಎಂಥ ಲಾಸ್ ಆತಿತ್ತು. ಬೆಳ್ಳಿ, ಎಂತ ಜ್ಞಾನ ಮಾಡ್ತಿದ್ದೀಯಪ್ಪ? ಒಬ್ಬಳೇ ಬಂದ? ಅಲ್ಲ, ನನ್ನ ಫೋನ್ ನಂಬರ್ ಇತ್ತಲ್ಲ ನಿನ್ನ ಹತ್ರ, ಒಂದು ಫೋನ್ ಮಾಡೋಕ್ಕಾಗ್ಲನಾ? ಎಂತಕ್ಕೆ ಬಂದೆ? ಗಿಲೇಜಿಗೆ ಹೋಗೋಳು ಬಂದ, ಇಲ್ಲ ನಮ್ಮನಿಗೆ ಬಂದ ಉದ್ದೇಶ? ನಿಮ್ಮನಿಗೆ ಬಂದಿದ್ದೆ ಪ್ರೇಮಕ್ಕ. ಇರಲಿ ಬಿಡಿ, ಇನ್ನೊಂದು ದಿವಸ ಬರ್ತೀನಿ ನಾನು. ಇನ್ನೊಂದು ದಿವಸ ಬರ್ಬೋದಾ? ಈಗ ಬಂದಿದ್ದೆ ಅಂತಕ್ಕೆ ಅಂತ ಹೇಳ. ಮತ್ತೆಂತ ಅಲ್ಲ ಪ್ರೇಮಕ್ಕ, ನಾಗಪ್ಪಣ್ಣ ಒಂಚೂರು ಔಷಧಿ ಹೊಡ್ಕೊಡ್ತಿದ್ರೂ ಕೇಳೋಣ ಅಂತ ಬಂದೆ. ಅಯ್ಯೋ, ನೀನು ಅದಕ್ಕೆ ಬಂದನೆ ಮಗನೇ. ಒಂದು ವತಾವತಿ ಅಂದರೆ ನೋಡು, ನಮ್ಮನೇಲಿ ಇವ್ರು ಯಾಕಾರು ಇಷ್ಟು ಮನೆ ಹಿಡ್ಕೊಂಡ್ರೆ ಏನೋ ಅನ್ನಂಗೆ ಆಗ್ಯದ ನನಗೆ. ಪುರ್ಸೊತ್ತಿಲ್ಲಲೇ, ಇನ್ನೂ ಒಂದು ಐದಾರು ದಿನ ಏನು, 7-8 ದಿನಕ್ಕೆ ಇಲ್ಲೆಲ್ಲ ಹೊಡೆಯೋಕ್ಕದೇ ಮರತೆ. ಇಲ್ಲೆಲ್ಲ ಪೂರೈಸಿ ಬರೋ ತನಕ ತೋಟದ ಕತೆ ಏನಾಗಬೇಕು? ಪ್ರೇಮಕ್ಕ, ಒಂದು ಕೆಲಸ ಮಾಡಿ, ನಮ್ಮನೆದು ಒಂದಿನ ಲೇಟಾಗಿ ಹೊಡೆದ್ರೆ ಏನು ತೊಂದರೆ ಇಲ್ಲ. ಈಗ ನಾಗಪ್ಪಣ್ಣ ಬಂದು ಕೂಡಲೇ ಅವ್ರ ಮನೆದೇ ಫಸ್ಟ್ ಹೊಡಿಲಿ, ಆಮೇಲೆ ಬೇರೆ ಮನೆದೆಲ್ಲ ಹೊಡೆದ್ರೆ ಆಗ್ತದೆ. ನಮಗೇನು ತೊಂದರೆ ಇಲ್ಲ. ಬೇಡ ಪ್ರೇಮಕ್ಕ, ಬೇಡ. ಬೇರೆಯವ್ರ ಮನೆಗೆ ಹೊಡೆಯೋದು ಬಿಟ್ಟು ಬಂದು ನಮ್ಮ ಮನೆಗೆ ಹೊಡೆಯೋದೇನು ಬೇಡ. ನಾ ಇನ್ನು ಹೋಗ್ತೀನಿ ಆತ. ಫೋನ್ ಮಾಡ್ತೀನಿ ನಾನು. ನಿನ್ನೆನೂ ಎಲ್ಲ ಮಾಡಿದೆ, ನೀವು ರಿಸೀವೇ ಮಾಡಲ್ಲ, ಒಂದೊಂದು ಸರಿ ರೀಚೇ ಆಗಲ್ಲ. ಹ್ಞೂನೇ, ನನ್ನ ಫೋನ್ ಒಂದು ಹಾಗೆ ಆಗ್ಯದ ಈಗ. ಅದ್ರ ಬೆಂಕಿ ಬಿದ್ದು ಹೋಗೋಕ್ಕೆ ಎಲ್ಲರೂ ಹಿಂಗೆ ಹೇಳ್ತಾರೆ. ಫೋನ್ ಮಾಡ್ತೀವಿ, ನೀನು ಫೋನ್ ಎತ್ತಲ್ಲ ಅಂತಾರೆ, ಇಲ್ಲದೆ ಫೋನ್ ಬರೋಲ್ಲ ಅಂತಾರೆ. ಏನಾಗಿದೆ ಏನೋ ಮರತೆ, ತಗೊಂಡು ಸುಮಾರು ವರ್ಷ ಆತ. ನೋಡ್ತೀನಿ, ನಾಳೆ ಎಲ್ಲ ನಾನು ಟ್ರೈ ಮಾಡ್ತೀನಿ ನಿಮಗೆ ಫೋನಿಗೆ. ಏನು ಗೊತ್ತಾಗ್ತದಲ್ಲ, ಅಕಸ್ಮಾತ್ ಗೊತ್ತಾಗಲ್ಲ ಅಂದರೆ ನಾನೇ ಬರ್ತೀನಿ ಆತ. ಹ್ಞೂ ಹಾಗೆ ಮಾಡ್ಬೋದಾ? ಈಗ ಕೂತ್ಕ ಬಾ, ಈಚೆ ಕೂತ್ಕ ಬಾ. ಇಲ್ಲ ಪ್ರೇಮಕ್ಕ, ಮನೇಲಿ ಅಮ್ಮ ಒಬ್ಬಳೇ ಇರೋದು, ನಾ ಹೋಗ್ತೀನಿ ಆತ. ಪ್ರೇಮಕ್ಕ, ನಾನೇ ಹೋಗ್ತೀನಿ ಬಿಡಿ. ಇದು ಹೇಳಿದ ನೆನಪಿರಲಿ, ನಾಗಪ್ಪಣ್ಣ ಬಂದಕ್ಕೂ ಹೇಳಿ ಅವ್ರ ಮನೆಗೆ ಔಷಧಿ ಹೊಡೆದೆ, ಆಮೇಲೆ ಬಂದು ನಮ್ಮ ಮನೆಗೆ ಹೊಡೆದ್ರೆ ಆಗ್ತದೆ. ಏನು ತೊಂದರೆ ಇಲ್ಲ. ನಾವು ಹಳ್ಳಿ ಉದ್ರಿ ಔಷಧಿ ಹೊಡೆದಿವಲ್ಲ, ಸ್ವಲ್ಪ ಇದನ್ನು ತಡೀತದೆ ಅಂತಾರೆ. ನೋಡೋಣ, ಅವ್ರ ಮನೆ ಹೊಡೆದು ಆದಮೇಲೆ ನಮ್ಮ ಮನೆ ಹೊಡೀರಿ ಆತ. ಬೇಡ ಪ್ರೇಮಕ್ಕ, ನಮ್ಮ ಮನೆಗೆ ಆಮೇಲೆ ಹೊಡೀರಿ, ತೊಂದರೆ ಇಲ್ಲ. ನಮಗೇನು ಬೇಗ ಔಷಧಿ ಹೊಡೆಯೋದು ಬೇಡ. ನಾ ಹೋಗ್ತೀನಿ ಪ್ರೇಮಕ್ಕ. ನನ್ನ ಮೇಲಿನ ಸಿಟ್ಟಿಗೆ ಆಗ ಕೆಲಸಕ್ಕೆ ತೊಂದರೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಮನೆಗೇನು ತೊಂದರೆ ಇಲ್ಲ. ನಾನು ಆವಾಗಲೇ ಹೇಳಿದ್ದೆ ಪ್ರೇಮಕ್ಕನ ಹತ್ರ, ಲೇಟಾಗಿ ಹೊಡೀರಿ, ಅಡ್ಡಿಲ್ಲ ಅಂತ. ಪ್ರೇಮಕ್ಕ, ಅವ ಎಂತ ಬೇಕಾದ್ರೆ ಹೇಳಿ, ನೀವು ಅವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಹೊಡೆಯೋಕ್ಕೆ ಬರೋದು ಬೇಡ. ಹೇಳಿ ನಾಗಪ್ಪಣ್ಣಗತ. ಅಲ್ಲ, ನಾನಿಲ್ಲಿ ನಿತ್ತೊಳಿ ಅಂತ ಕಾಣ್ತಿದ್ದೀನಿ ನಿಮಗೆ. ನಿಮ್ಮ ಮನೆಗೆ ಔಷಧಿ ಹೊಡೆಯೋದು ಯಾರು ಹೇಳ? ಚೋಟುನ ಇಲ್ಲ ನನ್ನ ಗಂಡ? ಮಾತಾಡ್ತದೆ, ಅವ್ರ ಮನೆಗೆ ಹೊಡೆಯೋದು ಬಿಟ್ಟು ಬರೋದು ಬೇಡ ಅಂತೆ, ಹಂಗಂತೆ ಹಿಂಗಂತೆ. ಅದು ನಿಂಗೆ ಎಂತಕ್ಕೆ ಬೇಕೆ ಅವೆಲ್ಲ? ಫಸ್ಟ್ ನಿನ್ನ ಕೆಲಸ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡ. ಅಲ್ಲ, ಆ ಹುಡುಗ ಪಾಪ ಹೇಳ್ದ ಹೊಡಿಲಿ ಅಂತ. ಏನು ಊರ ಮನೇಲಿ ಒಂದು ಕಷ್ಟ ಅಂತ ಇದ್ದರಿಗೆ ಹೊಡ್ಕೊಡ್ಲಿ ಅಂತ ಹೇಳ್ದೆ. ಅದು ಎಂಥದಾರೋ ಹಾಕ್ಕೊಂಡು ಹೋಗಲಿ, ನೀ ಸುಮ್ಮನೆ ನಿಂತ್ಕೋಬೇಕು. ಆದರೆ ನೀನು ಬದುಕಬೇಕು ಅಂತ ಕಂಡ್ರೆ ಹೇಳಬೇಕು, ಇಲ್ಲ ಪ್ರೇಮಕ್ಕ ನಮ್ಮ ಮನೆಗೆ ಬನ್ನಿ ಅಂತ. ಒಂದು ಪಕ್ಷ ಅವ್ರ ಮನೆಗೆ ಕರೆದ್ರು ನೀ ಹೇಳಬೇಕು, ಹೆಂಗಾರು ಮಾಡಿ ಒಂಚೂರು ನಮ್ಮ ಮನೆಗೆ ಫಸ್ಟ್ ಹೊಡೀರಿ, ಹಿಂಗೆ ಕೊಳೆ ಬಂದು ಹೋತಾದೆ ಎಂತಾರು ಮಾಡಿ ಅಂತ. ಹಂಗಿದ್ರೆ ಮಾತ್ರ ಬದುಕಕ್ಕಾಗ್ತದೆ ಈಗಿನ ಕಾಲದಲ್ಲಿ. ಅದು ಬಿಟ್ಕೊಂಡು ನಮ್ಮ ಹಠ ಸಿಟ್ಟು ಅದನ್ನು ಮಾಡ್ತಾ ಹೋಗ್ತೀನಿ ಅಂದ್ರೆ ಆಗಲ್ಲ ಆತ. ಈಗ ಬಾಕಿ ಬೇಡ, ನಿಂಗೆ ಸುಮ್ಮನೆ ನಿತ್ರಿ ಏನಾತಿತ್ತ?
ನಾನಿಲ್ಲಿ ಇರಲ್ಲ? ಏನು ಹೇಳ್ಬೇಕು ಏನು ಬಿಡ್ಬೇಕು ನಂಗೆ ಗೊತ್ತಿಲ್ಲ. ಅದು ಹಂಗಲ್ಲ ಪ್ರೇಮಕ್ಕ, ನಿಮಗೆ ಗೊತ್ತಲ್ಲ, ಏನಾದ್ರು ಒಂಚೂರು ಇದು ಮಾಡಿದ ಕೂಡಲೇ ಅವ್ರ ಅಮ್ಮ ಏನಿಲ್ಲ ಕೊನೆಗೆ ಈಗ ನಮ್ಮನೆ ಔಷಧಿ ಹೊಡೆಯೋದು ಬಿಡಿಸಿ ಕರ್ಕೊಂಡು ಹೋದ್ಲು ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಗೊತ್ತಾ. ಯಾಕೆ ಬೇಕು ಆ ರಗಳೆ? ಅದು 1000 ಹೇಳ್ತದೆ ಹಂಗಂತ ನಿನ್ನ ಮನೆ ಹಾಳು ಮಾಡ್ಕೊಳಕ್ಕಾಗ್ತದ ನೀನು? ಈ ಕೂತ್ಕ, ಈಚೆ ಕೂತ್ಕ ಬಾ ಹೇಳ್ತೀನಿ. ಇಲ್ಲ ಕೂರಲ್ಲ ಪ್ರೇಮಕ್ಕ, ನಾವು ಹೋಗ್ಬೇಕು. ಹೋಗ್ಬೋದು, ನಾ ಏನು ಇಲ್ಲೇ ಇರು ಅನ್ನ. ನಿನ್ನ ಕಷ್ಟ ಗೊತ್ತಾತದ ನನಗೆ, ನಿನ್ನಂಗಿದ ಕಷ್ಟ ಬೇಕೆಂಬಷ್ಟು ತಿಂದೆ ಬಂದಳು ನಾನು. ಹಾಗಾಗಿ ನಿನ್ನ ಇದು ಗೊತ್ತಾಗ್ತದೆ. ಇಂಥ ದಿನದಲ್ಲಿ ಏನು ಮಾಡ್ಬೇಕು ಗೊತ್ತಾ ಬೆಳ್ಳೆ, ನಮ್ಮ ಸಿಟ್ಟು ಸೆಡಕು ಅವನ್ನೆಲ್ಲ ಬಿಡ್ಬೇಕು. ಫಸ್ಟು ಬದುಕೋದನ್ನ ನೋಡ್ಬೇಕು. ಏನು ಹಂಗಂತೇಳಿ ಬೇರೆಯವ್ರ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು ಅನ್ನೋದಲ್ಲ. ಈಗ ಇಲ್ಲೇ ತಗ, ಈಗ ನಾ ಔಷಧಿ ಹೊಡಿಯೋಕ್ಕೆ ಬರೋದು ನನ್ನ ಗಂಡ, ಹೌದಾ ಅಲ್ಲ? ಅವ್ರು ತೀರ್ಮಾನ ಮಾಡ್ತಾರೆ ಹೋಗ್ಬೇಕಾ ಬಿಡ್ಬೇಕಾ ಅಂತ. ಈಗ ಇದೇ ಜಾಗದಲ್ಲಿ ಅವರೇ ಇದ್ದಿದ್ರೆ, ಅಯ್ಯೋ ಪಾಪ ಎಂಥರಾಗಲಿ ಕಷ್ಟ ಅಲ್ಲದೆ ಹೆಣ್ಮಗಳು ಅಂತ ಹೇಳಿ ಬತ್ತಿದ್ರು ಅವರು. ಚೋಟು ಹೇಳೇ ಬತ್ತಿದ್ರು ಅವ್ರೇನಾರ. ನೀ ಹಿಂಗೆ ಬೇಡ ಅಂತ ಹೇಳ್ದ ಕೂಡಲೇ ಬೇಡ ಅಂತ ಬಿಡ್ತಾರೆ. ದಂಡಾಗದು ಯಾರಿಗೆ ಹೇಳ? ಈ ಥರ ಮಾಡಬೇಡ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನಿನ್ನ ಮನೆ ನೀನು ಹಾಳು ಮಾಡ್ಕೊಳಕ್ಕಾಗಲ್ಲ. ಹೇಳ್ದರ್ ಹೇಳ್ತಾ ಇರಲಿ, ಸತ್ಯ ರೀತಿಯಲ್ಲಿ ಬದುಕೋದನ್ನು ಕಲ್ತ್ಕೊಂಡ್ರೆ ಸಹ ಎಷ್ಟೇ. ಅವು ಗಂಡು ಹುಡುಗ ಮನೆಯಲ್ಲೇ ಅವ ಅಪ್ಪದಾನೆ, ಅವನಿಗೆ ಬೇಕಂಬಷ್ಟು ಜನ ಪರಿಚಯಸ್ಥರದಾರೆ. ಎಲ್ಲರೂ ಹೋಗಿ ಇವತ್ತು ಕರ್ಕೊಬರೋ ಇದ್ದದೆ ಅವರಿಗೆ. ನಿಂಗೆ ಹಂಗಾತದ? ಹಂಗಿರಾಗ ಸ್ವಲ್ಪ ಒಂದು ತಗ್ಗಿ ಬಗ್ಗೆ ನೋಡಿದ್ರೆ ಏನಾಗ್ತದ ನೋಡೋಣ. ಅವ ಏನೋ ಒಂದು ಸತ್ಯ ರೀತಿಯಲ್ಲೇ ಹೇಳ್ದ, ಅವೇನು ಈಗ ಹಂಗೆ ಹೇಳ್ದ ಕೂಡಲೇ ಪೂರ್ತಿ ಇದು ಅಂತಾನೆಯ. ಇನ್ನು ಮಾಡೋಕ್ಕೆ ಹೋಗಬೇಡ. ಈಗ ಚೋಟ ವಿಚಾರಕ್ಕಾಗ ಅಷ್ಟೇ ಅಲ್ಲ ನಾ ಹೇಳೋದು, ಎಲ್ಲ ಇದಕ್ಕೂ. ಈಗ ಇಡೀ ಮನೆ ಜವಾಬ್ದಾರಿ ನಿನ್ನ ತಲೆ ಮೇಲೆ ನಿಂತಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಬೆಳ್ಳಿ. ನೀ ಇವತ್ತು ಬಂದಿಯಲ್ಲ, ಎಲ್ಲ ಔಷಧಿ ಹೊಡೆದು ಈಗ 2ನೇ ಹಪ್ತೆ ಹೊಡೆಯೋಕ್ಕೆ ಶುರುವಾಗಿದೆ. ನೀನು ಹೊಡೆದ್ರೆ ಇವತ್ತು ಬತ್ತಿದ್ದೀಯ. ಫಸ್ಟೇ ಒಂದು ದಿವಸ ಬಂದು ಹೇಳ್ಬೇಕು, ಹೌದಾ ಅಲ್ಲ? ಹಿಂಗೆ ಅಂತ ಆದಾಗ ಎಲ್ಲ ಒಂದು ಫೋನ್ ಮಾಡಿ ಹೇಳಿದರೆ ನಾನೇನು ಅಲ್ಲ ಅಂತೇನೆ. ನಾನೇನು ಸುಖ ಕಷ್ಟ ಕಂಡಳಲ್ಲನೇ. ನಿನ್ನ ಅಮ್ಮನ ಗೋಳು ನಂಗೆ ಗೊತ್ತಾಗ್ತದೆ. ಹೇಳ್ತೀನಿ, ಇವ್ರು ಬಂದಕ್ಕೋ ನಿಮ್ಮನಿಗೆ ಬರೋಕ್ಕೆ ಹೇಳ್ತೀನಿ. ಎಂತಕ್ಕೂ ಈಗ ಬರೋದೇ ಯಾವತ್ತಾಗ್ತದೆ ಏನೋ ಮರತಿ. ಈಗ ಪಾಪಣ್ಣವ್ರ ಮನೆಯಲ್ಲಿ ಅನಿಲವ್ರ ಮನೇಲಿ ಹೊಡಿಬೇಕಿತ್ತು, ಅದು ಅವರೇ ಹೊಡಿತಾರಂತೆ, ಅವರೆಲ್ಲ ಸೇರಿ ಹೊಡ್ಕೋತಾರಂತೆ. ಬಂದ ಕೂಡಲೇ ಫಸ್ಟ್ ನಿಮ್ಮನಿಗೆ ಬರೋಕ್ಕೆ ಹೇಳ್ತೀನಿ. ನೀವು ಹಾದುರ್ಸೆಲ್ಲ ಯಾರ ಹತ್ರ ಹೊಡಿಸ್ತಿದ್ರು? ಈಗ ಅವ್ರನ್ನ ಒಂಚೂರು ಕೇಳೋಕ್ಕಾಗಲ್ಲ ನಿಂಗೆ? ಅವ್ರು ಬರ್ತಾರೆ ಅಂತಲೇ ನಾನು ಇಷ್ಟು ದಿವಸ ಕಾದಿದ್ದು ಪ್ರೇಮಕ್ಕ. ಅವರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿ ಇಷ್ಟು ದಿವಸ ಮುಂದೂಡಿದ್ರು. ಈಗ ನಿನ್ನೆ ನೋಡಿದ್ರೆ ಬರೋದು ಇನ್ನೊಂದು 2-3 ದಿನ ಲೇಟ್ ಆಗ್ತದಂತೆ. ಆದರೂ ಒಂದು ಡ್ರಮ್ಮಿಗೆ 2000 ರೂಪಾಯಿ ಕೊಡ್ಬೇಕಂತೆ. ಎಂತ? ಒಂದು ಡ್ರಮ್ಮಿಗೆ 2000 ರೂಪಾಯಿ? ಅದನ್ನು ತಿಂದು ಉದ್ಧಾರ ಆಗೋದು ಹೌದಾನೆ? ಏನೋ ಪ್ರೇಮಕ್ಕ, ಅಂದರೆ 2000 ರೂಪಾಯಿ ಅಂದರೆ ಅವರಿಗೆ ಅಲ್ಲ, ಅವ್ರ ಮಿಷನ್ನೇ ತರಬೇಕಂತೆ. ಮತ್ತು ಬಾಲ ಎಳಿಯೋಕೆ ಅವ್ರ ಕಡೆ ಜನನೇ ಕರ್ಕೊಬರ್ಬೇಕಂತೆ. ಓ, ಎಲ್ಲ ಸೇರಿ ಹೇಳಿದ್ದಾನ? ಹಂಗಾರು ಹೆಚ್ಚು ಕಮ್ಮಿ ಅಷ್ಟೇ ಆತದ ಬಿಡೆ. ಅಲ್ಲ ಪ್ರೇಮಕ್ಕ, ಎಂತ ಗೊತ್ತಾ, ನಮ್ಮನೇಲಿ ಮಿಷನ್ ಅದೇ. ಬಾಲ ಎಳಿಯೋಕ್ಕೆ ನಾನು ಅಮ್ಮ ಎಲ್ಲ ಹೋಗ್ತೀವಲ್ಲ, ನಾವೇ ಮಾಡ್ತೀವಿ ಅದನ್ನು. ಸುಮ್ಮನೆ ಪುಕ್ಸಟೆ ದುಡ್ಡು ಕೊಡ್ಬೇಕಲ್ಲ ಅಂತ ಅಮ್ಮ ಹೇಳೋದು. ನೀವು ಹೇಳ್ದಂಗೆ ಅದು ಒಂದು ಹೌದಯ್ಯ. ಆದ್ರೆ ಆತಿತ್ತತ್ಲೆಗೆ ಹೊಡೆಸ್ದನು. ಈಗ ಹಂಗಂಥೇಳಿ ಬಿಟ್ಕೊ ಕೂತ್ರೆ ಅದು 2ರಷ್ಟು ಹೋತದಲ್ಲ ಇಲ್ಲಿ. ಅವಾಗ ಎಂತ ಮಾಡ್ತೀಯ? ಅದಕ್ಕಾರು ಈಗ ಬರೋಲ್ಲ ಪ್ರೇಮಕ್ಕ, ಇನ್ನೂ 3-4 ದಿನ ಲೇಟು ಅಂತಾರೆ. ನೋಡಂತಾಡಿ ಹಂಗಾರಿ ಇವ್ರ ಹತ್ರ ಹೇಳ್ತೀನಿ. ಆದರೂ ಈಗ ನೋಡು, ಈಗಲಾರು ಹಿಂಗೆ ಆಗ್ತದೆ. ಕೊನೆ ತೆಗಿಯೋಷ್ಟೊತ್ತಿಗೆ ಭಾಳ ವತಾವತಿ ಆಗ್ತದೆ. ಸುಮಾರು ಮನೆ ಹಿಡ್ಕೊಂಡಾರ ಮರತಿ. ನೋಡೋಣ, ಹೇಳಿ ನೋಡ್ತೀನಿ. ಅವು ಇವ್ರು ಇದ್ದಾಗಲೇ ಒಂದು ಸತಿ ನೀನು ಮತ್ತೊಂದು ಸತಿ ಬತ್ತೀಯೇನೋ ಪ್ರೇಮಕ್ಕ. ನನ್ನ ಮತ್ತೆ ಬರೋಕ್ಕೆ ಹೇಳ್ತಾರೆ ಅಂತ ತಿಳ್ಕೊಬೇಡ. ನೀ ಬಂದು ಹೇಳಿದ್ರೆ ಇವ್ರಿಗೆ ಒಂಥರ ಕನಿಕರ. ಹೇಳ್ತಿರ್ತಾರೆ ನಿನ್ನ ಸುದ್ದಿ, ಪಾಪ ಮಗು ಹೆಂಗೆ ಇದು ಮಾಡ್ತದೆ ಅಂತ. ನೀ ಕರೆದಕ್ಕೂ ಬರ್ಬೋದು ಏನೋ ಅಂತ ಹಾಗೆ, ಮತ್ತೆಂತಕ್ಕಲ್ಲ. ಪ್ರೇಮಕ್ಕ ಬರ್ತೀನಿ, ನಂಗೆ ಅದೇನು ತೊಂದರೆ ಇಲ್ಲ. ಅವ್ರು ಯಾವಾಗ ಬರ್ತಾರೆ ಊರಿಂದ ನಂಗೆ ಗೊತ್ತಾಗೋದು ಹೆಂಗೆ? ನಾ ಫೋನ್ ಮಾಡ್ತೀನಿ ನಾನು, ಇವ್ರು ಬಂದಾರೆ ಅಂತ. ನೋಡೋಣ. ಆದರೆ ನೀನು ಬಾ,
ಇಲ್ಲದಿದ್ರೆ ಫೋನೇ ಮಾಡು. ಸರಿ ಪ್ರೇಮಕ್ಕ, ತುಂಬ ಥ್ಯಾಂಕ್ಸ್ ಕಣ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ.